ನಮಸ್ಕಾರ ಅಣ್ಣರು, ಹೇಗಿದ್ರಿ ಎಲ್ಲರೂ? ಇದು ನಮ್ಮ ರಾಣೆಬೆನ್ನೂರು. ಬರ್ರಿ ದೋಸ್ತ್ರ, ಹಿಂಗೆ ಒಂದು ರೌಂಡ್ ಹೋಗಿ ನಮ್ಮ ಹಳೆ ಫ್ರೆಂಡ್ಸ್ ಬಂದಾರ. ಹೊರಗಡೆ ಏನೇನಕತ್ ನೋಡ್ಕೊಂಡು ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಮಾಡ್ಕೊಂಡು ತಿಂದು ಬರೋಣ. ನೋಡ್ರಿ, ಬರ್ತಾ ಬರ್ತಾ ನಾವು ಹಂಗೆ ಸ್ವಲ್ಪ ಮಾರ್ಕೆಟ್ ಹತ್ರ ಬರ್ತಾಯಿದ್ದೀವಿ. ಏನಾದರೂ ಪರ್ಚೇಸ್ ಮಾಡ್ಕೊಂಡು ತರಕಾರಿ ಎಲ್ಲ ಫ್ರೆಶ್ ಆಗಿ ತೊಗೊಂಡು ಹೋಗ್ಬೇಕಲ್ಲ. ಅಲ್ಲೇ ನಮ್ಮ ದೋಸ್ತ್ ಹುಲಿ ಬಂತು, ಹುಲಿ. ಇವನು ನೋಡಿ ನಮ್ಮ ಪಕ್ಕ. ನಮ್ಮ ಪಕ್ಕೀರ್ನ ಮಾತಾಡಿಸಿ ನಾವು ತರಕಾರಿ ತೊಗೊಳಕ್ಕೆ ರೆಡಿ ಅದೀವಿ ದೋಸ್ತ. ತರಕಾರಿ ಎಲ್ಲ ಪ್ಯಾಕಿಂಗ್ ಮಾಡ್ಕೊಂಡು ಫ್ರೆಶ್ ತರಕಾರಿನ 3 ಕಡೆ ಹೊರಟಿವಿ ಇವಾಗ. 3 ಬಂದು ನಮಗೆ ಏನೇನು ಬೇಕಿತ್ತಲ್ಲ, ಸಾಸು, ಆಯಿಲ್, ಅದೆಲ್ಲ ನಮ್ಮ ಮಾವು. ಚಲೋ ಟೀಮ್ ಲೊಕೇಶನ್ ಕಡೆ ಹೋಗೋಣ. ನಮ್ಮದ ತೀರ ನೆಕ್ಸ್ಟ್ ಲೆವೆಲ್ ಐತಿ. ಇಲ್ಲೇ ನೀವ್ ಎಡಕ್ ಹೋಗ್ರಿ ವ್ಯವಸಾಯ ಸ್ಕಿಡ್ಡಾಗಿ ಬಿದ್ದು ನಾವು ತಮ್ಮ ತೊಳ್ಕೊಬೇಕು. ನಾವೆಲ್ಲ ಪ್ರೋಗ್ರಾಮ್ ಇರ್ತಾವ ನೋಡಿ. ನಮ್ಮ ದೊಡ್ಡ ಕೆರೆ ಇದೆ ನೋಡ್ಕೊಂಡ್ರಿ, 3 ವಾರ ಕೆರೆ ಇದೆ. ಏನಾದ್ರು ನೋಡ್ರಿ, ಆಡ್ರಿಪ್ಪ ಇದು ಎಮ್ಮೆಲೆ ಅಲ್ಲಲ್ಲೇ ಕಡಿ ದಾರಿ ತಪ್ಪ ಬಂದವ್ರಿ. ಬರೀ ತಪ್ಪದ ಬಿಡ್ರಿ. ನೋಡ್ರಿ, ಎಲ್ಲ ಕನ್ಫರ್ಮ್ ಮಾಡ್ಕೊಂಬಿಡೋಣ. ಹೌದಲ್ಲಿ ಹೇಳೋದು ನೋಡ್ರಿಪ್ಪ, ರೈಡರ್ ಪ್ರೋ ರೈಡರ್ ಆಫ್ರೋಡಿಂಗ್ ಎಲೆಕ್ಟ್ರಿಕಲ್ ಗಾಡಿ ಓಡಾಡ್ತೀವಿ. ರೈಡರ್ ಎಡು ಬಿದ್ದು ಎಲ್ಲ ರತ್ನ ಪಕ್ಷಿ ನೋಡ್ರಿ. ರತ್ನ ಪಕ್ಷಿ ನೋಡ್ತಾರೆ. ಗಾಡಿ ಹೊಡೆದ ಆಲ್ರೆಡಿ ಗಾಡಿ ಒಂದು ಮೋಟ್ರ್ ಮಾಡೋಣ. 2 ರತ್ನ ಪಕ್ಷಿ ಒಳಗತ್ತವಲ್ಲಿ. 2 ರತ್ನ ಪಕ್ಷಿ ಇಲ್ಲಿ ಹೊಂಟಾವು, 2 ರತ್ನ ಪಕ್ಷಿ ಅಲ್ಲಿ ಹೊಂಟಾವ. ಹೌದಲ್ಲ, ಚಲೋ ಚಲೋ. ಮತ್ ನೋಡ್ರಿಪ್ಪ, ನಾವ್ ಮಾಡೋ ಸ್ಪಾಟ್ ಇಲ್ಲೇ. ನಾವ್ ಇವಾಗ ಮಾಡೋದ ಫುಲ್ ಗಿಟ್ಟಿಗ್ಲಿ ಒಂದ ಸ್ಪಾಟ್ ನೋಡ್ರಿ. ಫುಲ್ ಪೆಂಟ್ ಹೌಸ್ ಐತದ. ಎಲ್ಲ ಗೆಸ್ಟ್ ಹೌಸ್ ಇದು. ಇಲ್ಲಿ ನೋಡ್ರಿ, ನಮ್ಮಿಬ್ಬ ಸಬ್ಸ್ಕ್ರೈಬರ್ ಆಲ್ರೆಡಿ ಅಲ್ಲೇ ದಾರಿ ಕಾಯ್ಕೊಂಡ್ ಕುಂತಾರ. ಪಾಂಡು ಮಂಡು ಅಂತಂದ್ರಿ ಅವ್ರಿಬ್ರು. ಒಬ್ಬನ ಪುಂಡ್ಲಿಕ್ ಮೇಸ್ತ್ರಿ, ಒಬ್ಬನ ಗಜಮಾ ಮಾಸ್ತರ. ನಮ್ಮ ನೋಡ್ರಿ ಸಿಲಿಂಡರ್ ತೊಗೊಂಡ್ಬರ್ತಾನ. ರೆಡಿ ಮಾಡ್ಕೊಂಡ್ರಿ ಈಗ ಇಲ್ಲಂದ್ರೆ ನೋಡ್ರಿ, ನಮ್ಮವ ಬಳ್ಳೊಳ್ಳಿ ಗಾಳಿ ಬಿಡ್ಸಾತಾನ. ನಮ್ಮವ ಇವಳಿ ಬಿಡ್ಸಾತಾನ. ಇವನು ಬರೇ ಪಿಟ್ಟಿ, ಏನಿಲ್ಲ ಕೆಲಸ ಕಮ್ಮಿ, ಮಾತು ಜಾಸ್ತಿ. ಇವನು ಮಾತಾಡೋದೇ ಇಲ್ಲ ನಮ್ಮವ. ನಾನು ಇವಾಗ ಈ ಅಕ್ಕಿನ ಒಂದೂವರೆ ಕೆಜಿ ಅಕ್ಕಿ, ಕಲ್ಲುಪ್ಪು, ಅಲ್ಲಿ ವಿಡಿಯೋದಾಗ ಉಪ್ಪು ಎಡಿಟ್ ಮಾಡಕ್ಕೆ ಸಿಗತ್ರಿ. ಇಲ್ಲ ಹಂಗ ನೋಡ್ರಿ ಅಂತ ನಮ್ಮ ಅವ್ರು ಕೆಲಸ ಮಾಡತ್ತಾರ. ಒಬ್ಬರು ಗಿಟ್ಟಿಗೆ ಎತ್ತಾಡ್ತಾರೆ, ಒಬ್ರು ಈರುಳ್ಳಿ ಎತ್ತಾಡ್ತಾರೆ, ಒಬ್ರು ಕ್ಯಾಪ್ಸಿಕಮ್ ಕಾಯಿ ಅಂತ ಕರ್ತಾ ಹೋದ. ಅದ್ರ ಸಮಿಸ್ಕೊಂಬಿಡ್ರಿ. ಈಗ ಮಾವಾರ ಒಂದು ರೈಸ್ ಮಾಡಿ ದೊಡ್ಡ ಏನಾಗ ದೊಡ್ಡ ಬೆಳ್ಳುಳ್ಳಿ ಬೆಳ್ಳುಳ್ಳಿ ಕಬಾಬ್. ನೀರ ಇದು ಎಲ್ಲ ಗೋಬಿ ನೀರಾಗ ಹಾಕಿ ನೆನಕಿಟ್ಟೇವ್ರಿ.
ಥರ ನೇಚರ್ ಮಧ್ಯೆ ನಾವು ಬದುಕೋದೇ ಒಂದು ಸ್ವರ್ಗ ಗುರು. ನೋಡ್ರಿ ಯಾವ ಥರ ಇದೆ ನೇಚರ್. ಬಗ್ಗಲೆ ನೀನು ಬಸ್ತಾ 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 ನೀರು ಬಸ್ಸಂದ್ರಿ ಮಾವಾರು ನೀರು ಬಸ್ಸಾಕತ್ತಾರು. ಅಕ್ಕಿನೂ ಚಲಾಕತ್ತಾನ್ರಿ ಮಾವಾರು. ನೋಡ್ರಿ ಅಣ್ಣಾರು ಬಸ್ಸಾಕತ್ತಾರ್ರಿ. ಸ್ವಲ್ಪ ಅಳಕೆನಾಗಿ ಬಿಟ್ಬಿಡೋಣ. ಕಟ್ ಮಾಡಿ ರೈಸ್ ಬರೋಬ್ಬರಿ ನೋಡ್ರಿ. ರೈಸ್ ನೋಡ್ರಿ. ಮತ್ತು ಮಡಿವಾಳದವರಿಂದ ಸಮರ್ಪಣೆ ಕಾರ್ಯಕ್ರಮ ಗಾಣಿಗಳಿದ್ರೆ ಮತ್ತು ಇಲ್ಲಿ ಮಂಕೇಶ್ವರ ವಿನಂತಿ. ಕವಿತೆ ಸಂತಾನ ಬೆಳಕಂದರೆ ಮಳೆಬಿಲ್ಲ ಛಾಯೆ ನನ್ನದೇ ಬಾಂಧರದಿ ನನ್ನದೇ ಬಾಂಧರದಿ ಚಿತ್ತಾರ ಬರೆದವರೇ ಸುತ್ತೇಳು ಲೋಕದಲ್ಲಿ ಮತ್ತಲ್ಲ ಸಿಗದವಳೆ ನನ್ನೊಳಗೆ ಹಾಡಾಗಿ ಹರಿದವಳೆ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಯಾವ್ದು ಹೊಸ ಪ್ರತಿಭೆ. ಬಿಸಿಲಿನಾಗ ತೊಳ್ಕೊಂಡಿರೋದೆಲ್ಲ ಒಂದು ಸೈಡ್ ಹಾಕೊಂಡೆ ಫುಲ್ ಹಿಟ್ಟಾಗಿ ಕಲಿಸ್ಕೊಂಡ್ಬಿಟ್ರೆ ಗೋಬಿ ರೆಡಿ ಆಗ್ಬಿಡ್ತದೆ. ನೀರು ಜಾಸ್ತಿ ಇರಬಾರ್ದು, ಎಲ್ಲನೂ ಇಲ್ಲೇ ಬಿಟ್ಕೊಂಡೆ ರೆಡಿ ಬರ್ಬೋದು ಅಂದ್ರೆ ಸ್ವಾಮ ಏನು ಮಸಾಲೆ ಪಸಾಲೆ ಹೋಗಿದ್ದೆ ಹೆಂಗೆ ಎಲ್ಲ ಹಾಕೋದು ಹೆಚ್ಚಾಗಿ ತೊಳ್ಕರ್ರಿ ಬಿಸಿನೀರಾಗ. ಸಂಪಲೆ ಹುಳ ಪಳ ಇರ್ತಾವೆ, ಜಂತುಳ ಪಂತುಳ ಇರ್ತಾವ ಅದ್ರಾಗ. ಕ್ರಿಮಿ ಕೀಟ ನಾಶಕ್ಕೆಲ್ಲ ಹೊಡಬಿಡ್ರಿ. ಕಾನ್ಫ್ಲೋರ್ ಪೌಡ್ರ್ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಯಾವುದೇ ನೀರು ನಾವು ಹಾಕ್ತಿಲ್ಲ. ನೀರು ಯಾಕೆ ಹಾಕ್ತಿಲ್ಲ ಅಂತಂದರೆ ತೊಳ್ಕೊಂಡೇನು ಗೋಬಿ ಬಿಟ್ಟಿರ್ತೀವಲ್ಲ ಅದರಲ್ಲೇ ನೀರು ಆಲ್ರೆಡಿ ಸ್ವಲ್ಪ ಇರುತ್ತೆ, ಅದೇ ಅದಕ್ಕೆ ಮ್ಯಾಚ್ ಆಗುತ್ತೆ. ಮೈದಾ ಹಿಟ್ಟು ಹಾಕೋಣ. ಮೈದಾ ಹಿಟ್ಟು ಹಾಕ್ಕೊಂಡು ನಾವು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮಿಕ್ಸ್ ಮಾಡೋಣ. ಎಲ್ಲ ಗೋಬಿಗೂ ಅದು ಹಿಟ್ಟು ಹತ್ತಬೇಕು. ನಾವು ಹಿಟ್ಟು ಜಾಸ್ತಿನ ಹಾಕಂತಿಲ್ಲ, ಕಡಿಮೆನ ಹಾಕಂತಿಲ್ಲ. ಆ ಗೋಬಿಗೆ ಎಷ್ಟು ಹತ್ತಬೇಕಲ್ಲ ಅಷ್ಟು ಹಿಟ್ಟು ಮಾತ್ರ ನಾವು ಹಾಕ್ಕೊತಿದ್ದೀವಿ. ಸ್ವಲ್ಪ ಇದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊತಿದ್ದೀವಿ. ಅದಾದಮೇಲೆ ಸ್ವಲ್ಪ ಗರಂ ಮಸಾಲ, ಇದಿಷ್ಟೆಲ್ಲನೂ ಹಾಕ್ಕೊಂಡು ಇನ್ನೊಂದು ಸಾರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ಮತ್ತೆ ಸ್ವಲ್ಪ ಐಟಮ್ಸ್ ಇದ್ದವು ಹೇಳ್ತಿದ್ದೀನಿ, ಮಿಕ್ಸ್ ಮಾಡೋಣ. ಬ್ಯಾಡಗಿ ಮೆಣಸಿನ್ಕಾಯಿ ಖಾರದ ಪುಡಿ ಹಾಕ್ಕೊಂಡು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ. ನೋಡಿರಿ, ಅದು ಗೋಬಿಗೆ ಇವಾಗ ಜಾಸ್ತಿನೂ ಆಗ್ತಿಲ್ಲ, ಕಡಿಮೆನೂ ಅನ್ನಿಸ್ತಿಲ್ಲ. ಗೋಬಿಗೆ ಕ್ಲಿಯರಾಗಿ ಎಲ್ಲ ಕಡೆನೂ ಹತ್ತಿದೆ. ಇಷ್ಟೇ ಇರಬೇಕು. ಇದಕ್ಕೆ ನಾವು ಯಾವುದೇ ಕಲರ್ ಆ್ಯಡ್ ಮಾಡ್ತಾಯಿಲ್ಲ. ನಮ್ಮ ಮಾವ ಫುಲ್ ಮಸ್ತ್ ಗೋಬಿ ಬಿಟ್ಟಾನ. ಬರ್ರಿ ತಿಂದು ನೋಡ್ರಿ, ಟೇಸ್ಟ್ ಏಕ್ ನಂಬರ್ ಐತಿ. ಏಕ್ ನಂಬರ್ ಗೋಬಿ ಇದೆ ನಮ್ಮ ರಾಣೆಬೆನ್ನೂರಾಗ. ಏಕ್ ನಂಬರ್ ಗೋಬಿ ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗ್ತದೆ. ಬೇಕಾದ್ರೆ ಬರ್ರಿ. ಇಲ್ಲಿ ಸಿಗಲ್ಲ, ಇಲ್ಲಿ ಸಿಗುತ್ತೆ.
ಮನಸ್ಪೂರ್ವಕವಾಗಿ ಕ್ಯಾಮ್ರಾಮನ್ ರವಿ ಅವರಿಗೆ ಮನಸ್ಪೂರ್ವಕವಾಗಿ ಅಭಿನಂದನೆಗಳು. ರಾಣೆಬೆನ್ನೂರೊಳಗೆ ಏಕ್ ನಂಬರ್ ಗೋಬಿ ಅಂದ್ರೆ ಇಲ್ಲಿ ಅದು ಬರುತ್ತೆ. ಅಂಗಡಿ ಹೆಸರು ಹಿಡಿದಿರಪ್ಪ ಅತಿ ಶೀಘ್ರದಲ್ಲೇ ನಮ್ಮ ರಾಣೆಬೆನ್ನೂರಲ್ಲಿ ಏಕ್ ನಂಬರ್ ಗೋಬಿ ಸೆಂಟರ್ ಓಪನ್ ಆಗುತ್ತದೆ. ಅದು ಶಿವ ಗೋಬಿ ಸೆಂಟರ್. ನೋಡ್ರಿ ಇದೇ ಟೈಪ್ ಗೋಬಿ ಮಾಡ್ತಾರಲ್ಲಿ, ಎಲ್ಲ ಫಸ್ಟ್ ಕ್ಲಾಸು ಫ್ರೆಶ್ ಗೋಬಿ. ಬೇರೆ ಥರ ನಿನ್ನೆ ಮಾಡಿದ್ದು ಇವತ್ತು ಮಾಡಿದ್ದೆಲ್ಲ ಇಡಲ್ಲ ಇಲ್ಲಿ. ನಾವು ಮಾಡೋದು ಯಾವತ್ತಿದ್ದು ಫ್ರೆಶ್ ಏಕ್ ನಂಬರ್ ಗೋಬಿ. ಮಾವು ಬಿಡ್ತಾರ, ಮಾವು ಅಂದ್ರೆ ಮಾವು, ನಮ್ಮ ಮಾವು ಅಂದ್ರೆ ಏಕ್ ನಂಬರ್ ಮಾವು. ಕ್ಯಾಮ್ರಾಮನ್ ರವಿ ಅವರಿಗೆ ರೇಟ್ ಕಮ್ಮಿ ಆಗುತ್ತೆ. ಕಲಾಕರ್ಮಿಗೆ ಬಿಸಿ ಬಿಸಿ ಗೋಬಿ ವಿತೌಟ್ ಕಲರ್, ನ್ಯಾಚುರಲ್ ಗೋಬಿ. ಗೋಬಿ ಅಂದ್ರೆ ಗೋಬಿ ನೋಡಿ. ಅಡುಗೆ ಎಣ್ಣೆನ ಹಾಕ್ಕೊಳ್ಳೋಣ. ಅಡುಗೆ ಎಣ್ಣೆ ಇವಾಗ 1.5 kg ನಮಗೆ ಫ್ರೈಡ್ ರೈಸ್ ಮತ್ತು ಗೋಬಿ ರೈಸ್ಗೆ ಆಗೋಷ್ಟು ಇವಾಗ ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಾಪ್ ಮಾಡ್ಕೊಂಡಿರೋ ಶುಂಠಿ, ಚಾಪ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿನೂ ಇವಾಗ ನಾವು ಅದಕ್ಕೆ ಹಾಕ್ಕೊಂಡು ಬಿಡೋಣ. ಮೆಣಸಿನಕಾಯಿ ನಾರ್ಮಲ್ ಖಾರ ಇರುತ್ತೆ, ಇದು ಜಾಸ್ತಿ ಖಾರ ಇರಲ್ಲ. ಕ್ಯಾಪ್ಸಿಕಮ್ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ಮು ಭಾಳ ಖಾರ ಇರಲ್ಲ, ನಾರ್ಮಲ್ ಖಾರ ಇರುತ್ತೆ. ಫ್ರೈಡ್ ರೈಸ್ಗೆ ಭಾಳ ಟೇಸ್ಟ್ ಕೊಡುತ್ತೆ. ಹಾಗಾಗಿ ನಾವು ಕ್ಯಾಪ್ಸಿಕಮ್ನ ಫ್ರೈಡ್ ರೈಸ್ಗೆ ಯೂಸ್ ಮಾಡ್ತೀವಿ. ಇವಾಗ ಕರೆಂಟ್ ಹೋಗಿರೋ ಉದ್ದೇಶದಿಂದ ನಾವು ಇಲ್ಲೇ ಒಳಗಡೆ ಮಾಡ್ತಾಯಿದ್ದೀವಿ ರೂಮಲ್ಲಿ. ಔಟ್ಡೋರಲ್ಲಿ ಕರೆಂಟ್ ಇಲ್ಲ, ರಾತ್ರಿ ಬೇರೆ ಆಯಿತು. ಆವಾಗಲೇ ಸಿಲಿಂಡರ್ ಖಾಲಿ ಆಗಿದ್ದಕ್ಕೆ ಮತ್ತೆ ಸಿಲಿಂಡರ್ ತರೋಕೆ ನಾವು ಹೊರಗಡೆ ಹೋಗಿದ್ವಿ. ಇವಾಗ ಸ್ವಲ್ಪ ಡ್ರೈ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಬಿಡೋಣ. ಇದಕ್ಕೆ ನಾವು ಈರುಳ್ಳಿನ ಒಂದು ಅರ್ಧ kg ಅಷ್ಟು ಕಟ್ ಮಾಡ್ಕೊಂಡಿದ್ದೀವಿ. ಅದಿಷ್ಟು ಈರುಳ್ಳಿನ ಇದಕ್ಕೆ ಹಾಕ್ಕೊಂಡು ಬಿಡೋಣ. ಇವಾಗ ಚೆನ್ನಾಗಿ ಕೈ ಆಡ್ಕೊಂಬಿಡೋಣ. ಎಲ್ಲ ಮಿಕ್ಸ್ ಆಗ್ಬೇಕು. ಕೆಳಗೆ ಮೇಲೆ ಮಾಡ್ಕೊಳ್ಳೋಣ. ಕ್ಯಾರೆಟ್ ಚಿಕ್ಕದಾಗಿ ನಾವು ಕ್ಯಾರೆಟ್ನ ಒಂದು 1/4 kg ಅಷ್ಟು ಕ್ಯಾರೆಟ್ನ ನಾವು ಕಟ್ ಮಾಡ್ಕೊಂಡಿದ್ದೀವಿ. 3ರಿಂದ 4 ದೊಡ್ಡದಿದ್ದರೂ ಸಾಕಾಗುತ್ತೆ. ಅದಕ್ಕೆ ಒಂದು 150 ಗ್ರಾಮ್ ಅಷ್ಟು ಬೀನ್ಸ್ನ ನಾವು ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಬೀನ್ಸು ಕ್ಯಾರೆಟು ಫ್ರೈಡ್ ರೈಸ್ಗೆ ಯಾವಾಗಲೂ ಜಾಸ್ತಿ ಇದ್ದಷ್ಟು ಅದು ಆಫ್ ಬಾಯ್ಲ್ಡ್ ಆದರೆ ಬಾಯಲ್ಲಿ ಸಿಕ್ತಿರುತ್ತೆ, ಆವಾಗ ಭಾಳ ಟೇಸ್ಟ್ ಬರುತ್ತೆ. ಅದು ಹೂಕೋಸನ್ನ ನಾವು ಚಿಕ್ಕದಾಗಿ ಸ್ಲೈಸ್ನ ಕಟ್ ಮಾಡ್ಕೊಂಡಿದ್ದೀವಿ. ಅದನ್ನು ಅದಕ್ಕೆ ಹಾಕೊಂಡ್ಬಿಡೋದು. ಇವಾಗ ಮಿಕ್ಸ್ ಮಾಡು. ರುಚಿಗೆ ತಕ್ಕಷ್ಟು ಉಪ್ಪು ಇನ್ನು ಸ್ವಲ್ಪ ಹಾಕೊಂಡ್ಬಿಡೋಣ. ಮಿಕ್ಸ್ ಮಾಡ್ತಾ ಇರಿ. ಗರಂ ಮಸಾಲ, ಜಾಸ್ತಿ ಯೂಸ್ ಮಾಡ್ಕೊಳೋದು ಬೇಡ. ಅದಾದಮೇಲೆ ಮಸಾಲ ಸ್ಮೆಲ್ ಹಂಗೆ ಬಂದ್ಬಿಡುತ್ತೆ ಬಾಯಲ್ಲಿ.
ಸ್ವಲ್ಪ ಒಂದೇ ಒಂದು ಗರಂ ಮಸಾಲ, ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿನ ನಾವು ಇದ್ರ ಮೇಲೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇದಾದಮೇಲೆ ಈ ಮಸಾಲೆ ಎಲ್ಲ ತೆಗೆದಿಟ್ಕೊಂಡು ಇವಾಗ ನಮ್ಮ ಮಾವಂದು ಒಂದು ರಸಮಂಜರಿ ಕಾರ್ಯಕ್ರಮ ಬರುತ್ತೆ, ನೋಡ್ಕೊಂಬರ್ರಿ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಫ್ರೈಡ್ ರೈಸ್ ಒಗ್ಗರಣೆ ಎಲ್ಲ ರೆಡಿ ಆಯ್ತು. ಇವಾಗ ರೈಸ್ ನೋಡ್ರಿ ಎಷ್ಟು ಹೂ ಇದ್ದಂಗೆ ಐತಿ. ಈ ಥರ ಉದುರು ಇರ್ಬೇಕು, ಹೂ ಇದ್ದಂಗೆ ಇರ್ಬೇಕು. ಇವಾಗ ಫ್ರೈಡ್ ರೈಸ್ ಮಸಾಲ ಕೆಳಗಿಳಿಸ್ಕೊಂಡು ವೈಟ್ ರೈಸ್ನ ಮೇಲೆ ಇಟ್ಕೊಳ್ಳೋಣ. ಇವಾಗ ಫ್ರೈಡ್ ರೈಸ್ ಒಗ್ಗರಣೆ ಎಲ್ಲ ತೊಗೊಂಡು ವೈಟ್ ರೈಸಿಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಎಲ್ಲನೂ ಬೆಂದೈತೆ. ಕ್ಯಾರೆಟ್ ಬೀನ್ಸ್ ಸ್ವಲ್ಪ ಹಾಫ್ ಬಾಯ್ಲ್ಡ್ ಅಂದ್ರೆ 3/4% ನಮ್ಗೆ ಬಾಯ್ಲ್ಡ್ ಆಗೈತೆ. 1/4% ಹಸಿ ಸಿಕ್ಕರೆ ಭಾಳ ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಾಯಲ್ಲಿ. ಒಂದು ಬಟ್ಟೆ ತೊಗೊಳೋಣ, ಹಿಡ್ಕೊಂಡು ಇವಾಗ ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ರಿ. ಎಲ್ಲನೂ ಚೆನ್ನಾಗಿ ಎಲ್ಲ ಕಡೆ ಒಗ್ಗರಣೆನ ಹತ್ಬೇಕು. ಕೆಳಗಡೆ ಇರೋ ವೈಟ್ ರೈಸ್ ಎಲ್ಲ ಮೇಲೆ ಎತ್ಕೊಂಡು ಫ್ರೈಡ್ ರೈಸ್ ಮಸಾಲ ಎಲ್ಲ ಮಿಕ್ಸ್ ಆಗೋ ಥರ ಇವಾಗ ಕಾಳಿಸ್ಕೊಳ್ಳೋಣ. ನೋಡಿರಿ ಎಷ್ಟು ಚೆನ್ನಾಗಿ ಎಲ್ಲ ಕಡೆ ಎಷ್ಟು ಚೆನ್ನಾಗಿ ಇದಾಗಿದೆ ನೋಡಿರಿ. ಈ ಥರ ಆಗ್ಬೇಕು. ಇವಾಗ ನಾವು ಇದಕ್ಕೆ ಸಾಸಸ್ ಐಟಮ್ಸ್ ಹಾಕೋಣ. ಸೋಯಾ ಸಾಸ್ ಎಲ್ಲ ಕಡೆ ಹಾಕೋಣ. ಇದಾದಮೇಲೆ ರೆಡ್ ಚಿಲ್ಲಿ ಸಾಸ್ ಹಾಕೋಣ. ಟೊಮೊಟೊ ಸಾಸ್ ಹಾಕ್ಕೋಬೋದು, ಸ್ವೀಟ್ ಆಗುತ್ತೆ. ಪ್ಲಸ್ ಸ್ವಲ್ಪ ಸ್ವೀಟ್ ಭಾಳ ಬರುತ್ತೆ, ಹಾಗಾಗಿ ನಾನು ಇದಕ್ಕೆ ಹಾಕೊಂಡಿಲ್ಲ. ಗರಂ ಮಸಾಲ ಸ್ವಲ್ಪ, ಗರಂ ಮಸಾಲ ಹಾಕೊಂಡಾದ್ಮೇಲೆ ಸ್ವಲ್ಪ ನಾವು ಮೇಲೆ ಖಾರ ಇರಲ್ಲ, ಕ್ಯಾಪ್ಸಿಕಮ್ಮು ಖಾರ ಇರಲ್ಲ, ಮೆಣಸಿನ್ಕಾಯಿ ಯೂಸ್ ಮಾಡಿರೋದು ಖಾರ ಇರಲ್ಲ, ಹಾಗಾಗಿ ನಾವು ಖಾರ ಪುಡಿ ಹಾಕೊಳ್ಳೋಣ ಇವಾಗ ಮೇಲ್ಗಡೆ. ಖಾರ ಪುಡಿ ಹಾಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಾದ್ಮೇಲೆ ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕೋಣ. ಯಾಕಂತಂದರೆ ಎಲ್ಲ ಒಣ ಐಟಮ್ ಹಂಗೆ ಇರಬಾರ್ದು, ಅದು ಕ್ಲೀನಾಗಿ ಬೇಯಬೇಕು, ಇಲ್ಲಾಂದರೆ ಹೊಟ್ಟೆ ನೋವು ಬರುತ್ತೆ. ಇದಾದಮೇಲೆ ಚಿಕ್ಕದಾಗಿ ಹೆಚ್ಕೊಂಡಿರೋ ಟೊಮಟೆನ ಮೇಲ್ಗಡೆ ಹಾಕ್ಕೊಂಡ್ಬಿಡೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಮಿಕ್ಸ್ ಆಗ್ತೈತೆ. ವೈಟ್ ಹೋಗೆಲ್ಲ ಒಂದು ಒಳ್ಳೆ ಕಲರ್ಗೆ ಚೆನ್ನಾಗಿ ಬರುತ್ತೆ. ಇದಕ್ಕೆ ಆವಾಗಲೇ ಡ್ರೈ ಮಾಡಿ ಇಟ್ಕೊಂಡಿರೋ ಗೋಬಿನ ಮಿಕ್ಸ್ ಮಾಡ್ಕೊಳ್ಳೋಣ. ಮತ್ತೆ ಮಿಕ್ಸ್ ಮಾಡೋದು ಸ್ಟಾರ್ಟ್ ಮಾಡಿ. ಇವಾಗ ನೋಡಿರಿ ಚೆನ್ನಾಗಿ ಮಿಕ್ಸ್ ಆಗ್ತೈತಿ. ಇದೇ ಥರ ಮಿಕ್ಸ್ ಆಗಬೇಕು ಎಲ್ಲ. ಮೇಲ್ಗಡೆ ಕಟ್ ಮಾಡ್ಕೊಂಡಿರೋ ಕೊತ್ತಂಬರಿ ಹಾಕ್ಕೊಂಡು ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಫ್ರೈಡ್ ರೈಸ್ ಆಲ್ಮೋಸ್ಟ್ ಆಲ್ ರೆಡಿ. ನೋಡಿ ಫ್ರೆಂಡ್ಸ್, ಸವಿಯಲು ಗೋಬಿ ಫ್ರೈಡ್ ರೈಸ್ ಸಿದ್ಧ. ಥ್ಯಾಂಕ್ ಯು. ಆಹಾ ಮತ್ ಮಾಡ ಬಾ ಭಾರಿ ಟೇಸ್ಟ್ ಮಾತ್ರ.
ಮಂಜಪ್ಪ ಟೇಸ್ಟ್ ಆಗೈತೆ ನೋಡಪ್ಪ. ನೋಡೋಣ ಮಾವ. ಗೋಬಿ ತಗರಪ್ಪ ಮಾವ. ಚಲೋ ಆಗೈತಿಲ್ಲ? ಚಿಕನ್ ರೈಸ್ ಗೋಬಿ ಗೋಬಿ ರೈಸ್ ನೋಡು, ಗೋಬಿ ರೈಸ್. ಹುಡ್ರು ಹೊಸ ಹುಡ್ರ ಮಸ್ತ್ ಮನೇಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ.